ಅಂತೇಳಿ ಒಂದು ಫೇಮಸ್ ಸೀರಿಯಲ್ ತೆಲುಗಿನಲ್ಲಿ. ಆ ತೆಲುಗಿನಲ್ಲಿ 2 ಸೀರಿಯಲ್ ಅನ್ನು ಅವ್ರು ಮಾಡಿದ್ದಾರೆ. ಕನ್ನಡದಲ್ಲಿ ಕಲರ್ಸ್ ಕನ್ನಡದಲ್ಲಿ ಭಾರ್ಗವಿ LLB ಅನ್ನುವಂತ ಧಾರಾವಾಹಿಯಲ್ಲಿ ಅವರು ಪಾತ್ರ ಮಾಡ್ತಿದ್ದಾರೆ. ರಾಜಧಾನಿ ಕೇಂದ್ರದಲ್ಲಿ ಇದ್ದೀರಿ, ಮಾಧ್ಯಮ ಲೋಕದಲ್ಲಿ ಇವತ್ತು ಚಿತ್ರೋದ್ಯಮದಲ್ಲಿ ತಾವಿದ್ದೀರಿ. ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಮಲ್ಲಮ್ಮ ಅವರು ಪೋಷಕ ಪಾತ್ರಗಳು ಬಂದಾಗ, ಉತ್ತರ ಕರ್ನಾಟಕದ ಕಾನ್ಸೆಪ್ಟ್ಗಳು ಬಂದಾಗ, ಹೊಸ ಧಾರಾವಾಹಿಗಳು ಬಂದಾಗ ಅವರು ಆ ಧಾರಾವಾಹಿಗಳಲ್ಲಿ ಚಿತ್ರಗಳಲ್ಲಿ ನಟಿಸಬೇಕು, ಅಭಿನಯಿಸಬೇಕು, ಅದಕ್ಕೆ ತಾವು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತೇಳಿ ಇಡೀ ಊರಿನ ಪರವಾಗಿ ನಾನು ವಿನಂತಿ ಮಾಡ್ತೇನೆ. ಮಲ್ಲಮ್ಮ ಅವರು ಕೇವಲ ಬಿಗ್ ಬಾಸ್ಗೆ ಹೋಗಿ ಬಂದ್ರೆ ಸಾಲದು, ಇವತ್ತು ಅವ್ರು ಪರಿಚಿತರಾಗಿದ್ದಾರೆ. ಅನೇಕರು ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಬೇರೆ ಬೇರೆ ರೀತಿಯ ಸಮಾಜದಲ್ಲಿ ಒಂದೊಂದು ಸ್ಟೇಟಸ್ ಅನ್ನ, ಸಮಾಜದಲ್ಲಿ ಒಂದೊಂದು ರೀತಿಯ ಹೆಸರನ್ನ, ಒಂದೊಂದು ರೀತಿಯ ತಮ್ಮದೇ ಆದಂತ ಆರ್ಥಿಕ ಸ್ಥಿತಿವಂತಿಕೆಯನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಮಲ್ಲಮ್ಮ ಬಡತನದಲ್ಲಿದ್ದವಳು, ಇಡೀ ಊರಿಗೆ ಗೊತ್ತಿದೆ, ನಮ್ಮೆಲ್ಲರಿಗೂ ಗೊತ್ತಿದೆ. ಬಡತನದಲ್ಲೇ ಈಗೂ ಇದ್ದಾಳೆ, ಜೋಪಡಿಯಲ್ಲೇ ವಾಸ ಮಾಡ್ತಿದ್ದಾಳೆ. ಭವಿಷ್ಯದ ದಿನಗಳು ಇವತ್ತು ಹೆಸರು ಸಂಪಾದನೆ ಮಾಡಿದ್ದಾಳೆ. ಭವಿಷ್ಯದ ದಿನಗಳಲ್ಲಿ ಅವಳಿಗೆ ಎಲ್ಲ ರೀತಿಯ ಆರ್ಥಿಕ ಅಭಿವೃದ್ಧಿ ಆಗುವಂತ ಅವಕಾಶ ಒದಗಿ ಬರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಅದರ ಜೊತೆಗೆ ಮುಂದಿನ ದಿನದ ಚಿತ್ರರಂಗದಲ್ಲಿ ಹೊಸ ಧಾರಾವಾಹಿಗಳಲ್ಲಿ ಹೊಸ ಯಾಕಂದ್ರೆ ತಾವು ಈಗಾಗಲೇ ರಂಗದಲ್ಲಿರೋದ್ರಿಂದ ಅಂತ ಅವಕಾಶಗಳನ್ನ, ಪೋಷಕ ನಟನೆ ಮಾಡುವಂತ ಅವಕಾಶವನ್ನು ಅವ್ರು ಬೇಕು ಅಂತೇಳಿ ನಾನು ಇಡೀ ಊರಿನ ಪರವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಇವತ್ತು ಇಡೀ ಊರಿನ ನಮ್ಮೆಲ್ಲ ಶಾಲೆಯ ಮಕ್ಕಳು, ಇಡೀ ಊರಿನ ಯುವಕರು, ಇಡೀ ಊರಿನ ಹಿರಿಯರು, ತಂದೆ ತಾಯಿ ಅಂದ್ರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಬಹುತೇಕ ನನಗನ್ನಿಸ್ತದೆ ಒಂದು ಹಳ್ಳಿ ಒಳಗಡೆ ಒಂದು ಹಬ್ಬದ ವಾತಾವರಣವಾಗಿ ಒಂದು ಹೃದಯ ಸ್ಪರ್ಶಿ ಸನ್ಮಾನ ಮಾಡುವಂತ ಈ ಕಾರ್ಯಕ್ರಮ. ಯಾಕಂದ್ರೆ ಶರಣು ಗದ್ದಿಗೆ ಅವರು ಇಡೀ ರಾಜ್ಯ ತುಂಬಾ ಓಡಾಡಿದವರು. ಇಷ್ಟೆಲ್ಲ ಜನ ಇಲ್ಲಿ ಬಂದು ಅವರ ಸನ್ಮಾನ ಮಾಡಲಿಕ್ಕೆ ಪ್ರೀತಿ ತೋರ್ತಿದ್ದಾರೆ, ಅವರಿಗೆ ಸನ್ಮಾನ ನೀಡಲಿಕ್ಕೆ ಅಭಿಮಾನ ತೋರ್ತಿದ್ದಾರೆ. ಇಡೀ ಬೆಳಗ್ಗೆಯಿಂದ ಈ ಸಭಾಂಗಣದಲ್ಲಿದ್ದು ಎಲ್ಲರೂ ಖುಷಿ ಪಡ್ತಿದ್ದಾರೆ. 5 ಗಂಟೆಯಿಂದಲೇ ನಮ್ಮ ಯಾದಗಿರಿಯಿಂದ